ದೇವರು ನನ್ನ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಮಕ್ಕಳನ್ನ ಕೊಡ್ತಾನೆ. ದೇವರಿಗಾಗಿ ನಾವು ಸಾಕುವುದಕ್ಕಾಗಿ ಇದು ನಾವು ಮರೆಯೋದು ಬೇಡ ಪ್ರಿಯರೇ. ನೋಡಿ, ಮಕ್ಕಳಿಗೆ ನಾವು ಏನು ಹೇಳ್ತೇವೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಆದರೆ ನಮ್ಮ ಜೀವನ ಶೈಲಿ ಅವರೊಟ್ಟಿಗೆ ಮಾತಾಡ್ತದೆ, ನಮ್ಮ ಹಾವಭಾವಗಳು ಅವರೊಟ್ಟಿಗೆ ಮಾತಾಡ್ತದೆ, ನಮ್ಮ ನಡೆಗಳು ಆತರೊಟ್ಟಿಗೆ ಮಾತಾಡ್ತದೆ ಪ್ರಿಯರೇ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾನು ನೀನು ನಿರ್ಧಾರ ಮಾಡಬೇಕು, ನಮ್ಮ ಮಕ್ಕಳನ್ನ ದೇವರ ಭಯಭಕ್ತಿಯಲ್ಲಿ ಬೆಳೆಸುವುದಕ್ಕೆ ನಾವು ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು. ಸತ್ಯವೇದ ಹೀಗೆ ಹೇಳ್ತದೆ, 127ನೇ ಕೀರ್ತನೆ 4ನೇ ವಚನದಲ್ಲಿ, ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ಅಂದ್ರೆ ಬಾಣ. ಇವತ್ತು ಬಾಣವನ್ನ ಯಾವ ಡೈರೆಕ್ಷನ್ಗೆ ನಾನು ನೀನು ಹೊಡಿತೀವಿ ಆ ಡೈರೆಕ್ಷನ್ಗೆ ಹೋಗ್ತದೆ ಪ್ರಿಯರೇ. ಇವತ್ತು ನಾವು ನಮ್ಮ ಮಕ್ಕಳನ್ನ ಯಾವ ರೀತಿಯಲ್ಲಿ ಬೆಳೆಸ್ತೇವೆ ಆ ರೀತಿಯಲ್ಲಿ ಮಕ್ಕಳು ಬೆಳೆಯುವಂತರಾಗಿದ್ದಾರೆ. ಆದ್ದರಿಂದ ನಾವು ನಮ್ಮ ಮಕ್ಕಳನ್ನ ಬೆಳೆಸುವ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿರಬೇಕು ಪ್ರಿಯರೇ.